ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಜ್ ಬಿ ಶೆಟ್ಟಿ ಅಭಿನಯದ ರಕ್ಕಸಪುರ ಧೋಳ್ ಸಿನಿಮಾ ರಿಲೀಸ್ ಆಗಿದೆ. ಒನ್ ಲೈನಲ್ಲಿ ಈ ಸಿನಿಮಾ ಹೇಗಿತ್ತು ಅಂತ ಹೇಳೋದಾದರೆ, ದಿಸ್ ಈಸ್ ಅ ವೆಲ್ ಥಾಟ್, ವೆಲ್ ರಿಟನ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ವಿತ್ ಮೈನರ್ ಫ್ಲಾಸ್ ಅಂತ ನಾನು ಹೇಳ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿರುವಂತಹ ಸಸ್ಪೆನ್ಸ್, ಮಿಸ್ಟ್ರಿ ಆ್ಯಂಡ್ ಸೈಕೊಲಾಜಿಕಲ್ ಥ್ರಿಲ್ಲರ್ ಕನ್ನಡದಲ್ಲಿ ಬಂದಿರಲಿಲ್ಲ. ಈ ಸಿನಿಮಾ ಆ ಒಂದು ಎಕ್ಸ್ಪೀರಿಯನ್ಸನ್ನು ನನಗೆ ಕೊಡ್ತು ಅಂತ ನಾನು ಹೇಳ್ತೀನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಶಿವ ಅನ್ನೋ ಸಬ್ ಇನ್ಸ್ಪೆಕ್ಟರು, ಅವನಿಗಿರುವಂತಹ ಒಂದು ಮೆಂಟಲ್ ಕಂಡೀಷನ್ನು, ಕ್ರೈಮ್ ರೇಟ್ ಕಮ್ಮಿ ಇರುವಂತಹ ಒಂದು ಊರು, ಮೊದಲು ಕಾಣೆಯಾಗಿ ನಂತರ ಸತ್ತ ಹೆಣವಾಗಿ ಸಿಗುವಂತಹ ಹೆಣ್ಣುಮಕ್ಕಳು, ಕೊಲೆ ನಡೀತಾ ಇದೆ ಅನ್ನುವಂತಹ ಒಂದು ಡೌಟ್ ಫ್ಯಾಕ್ಟರು, ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಕೊಲೆಗಾರ ಬಳಸಿರುವಂತಹ ಬ್ಲ್ಯಾಕ್ ಓಲ್ಡ್ ಕಾರು, ಊರಲ್ಲಿರುವಂತಹ ಕೊಳ್ಳಿ ದೆವ್ವನೇ ಇದನ್ನೆಲ್ಲ ಮಾಡ್ತಾ ಇದೆ ಅನ್ನುವಂತಹ ಅನುಮಾನದ ಪುಕಾರು. ಹೀಗೆ ಒಂದು ಸಾಲಿಡ್ ಪ್ರಿಮೈಸನ್ನು ನಿರ್ದೇಶಕ ರವಿ ಸಾರಂಗ ಅವರು ಈ ಸಿನಿಮಾಗೆ ಅಳವಡಿಸಿಕೊಂಡಿದ್ದಾರೆ. ಅದು ಈ ಕಥೆಯ ಪ್ರೋಗ್ರೆಷನ್ಗೆ ತುಂಬ ಹೆಲ್ಪ್ ಮಾಡ್ತು ಅಂತ ನಾನು ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಥೆ ಅಂತೂ ಇದೆ, ಕಥೆನ ಎಂಗೇಜ್ ಮಾಡುವಂತಹ ಸ್ಕ್ರೀನ್ ಪ್ಲೇ ಕೂಡ ಇದೆ, ಪ್ಲಸ್ ಫ್ರೆಶ್ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ. ಆಗಲೇ ಹೇಳಿದಾಗೆ ಈ ಸಿನಿಮಾ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಹಾಗಂತ ಹೀರೋಗೆ ಯಾವಾಗಲೂ ಮೇಲ್ಗೈ ಆಗುತ್ತೆ ಅನ್ನೋ ಹಾಗೆ, ಅಥವಾ ಹೀರೋಗಿರುವಂತಹ ಕೆಪಾಸಿಟಿಗೆ ಇದೆಲ್ಲ ಒಂದು ಕೇಸೇ ಅಲ್ಲ, ಇದೆಲ್ಲ ಒಂದು ಲೆಕ್ಕನೇ ಅಲ್ಲ ಅನ್ನೋ ಹಾಗೆ ರಾಜ್ ಬಿ ಶೆಟ್ಟಿಯವರ ಕ್ಯಾರೆಕ್ಟರನ್ನು ಟ್ರೀಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಇನ್ಸ್ಪೆಕ್ಟರ್ ಶಿವನ ಪಾತ್ರ ಮಾಡಿರುವಂತಹ ರಾಜ್ ಬಿ ಶೆಟ್ಟಿ ಅವ್ರಿಗೇನೆ ಊರಲ್ಲಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದೆ. ಐ ಮೀನ್ ಟು ಸೇ ದ್ಯಾಟ್ ಹೀರೋ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಈಸ್ ಫ್ಲಾಡ್ ಹಿಯರ್. ಅವನಲ್ಲೇ ತುಂಬ ಸಮಸ್ಯೆ ಇದೆ. ಅದರ ಜೊತೆಗೆ ಆತ ಊರಲ್ಲಿ ಬೀಳ್ತಾ ಇರುವಂತಹ ಹೆಣಗಳ ಹಿನ್ನೆಲೆ ಏನು ಅಂತ ಇನ್ವೆಸ್ಟಿಗೇಟ್ ಮಾಡಬೇಕು, ಪ್ಲಸ್ ಊರಲ್ಲಿ ಆಗ್ತಾ ಇರುವಂತಹ ಕೊಲೆಗೆ ಯಾರು ಕಾರಣ ಅಂತ ಕಂಡು ಹಿಡಿಬೇಕು. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಏನಿದೆ ಅಲ್ಲ, ಇದು ಈ ಸಿನಿಮಾದ ಮೋಸ್ಟ್ ರಿಯಲಿಸ್ಟಿಕ್ ಆ್ಯಂಡ್ ಇಂಟ್ರಿಗಿಂಗ್ ಪಾರ್ಟ್ ಅಂತ ನಾನು ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಸಿನಿಮಾದಲ್ಲಿ ಪ್ರೊಟಗನಿಸ್ಟ್ ಆ್ಯಂಡ್ ಆ್ಯಂಟಗನಿಸ್ಟ್ ಇಬ್ಬರು ಕೂಡ ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆ ಒಂದೇ ಆಗಿರೋದು ಈ ಸಿನಿಮಾದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಕೂಡ ನಾನು ಹೇಳ್ತೀನಿ. ಅದೇನು ಅಂತ ನಿಮಗೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ತುಂಬ ಸಟಲ್ ಆಗಿ ರಿಯಲಿಸ್ಟಿಕ್ ಆಗಿದೆ. ಇದು ಕಳೆದ 3 ತಿಂಗಳಲ್ಲಿ ಅವರ 3ನೇ ಸಿನಿಮಾ. ರಾಜ್ ಬಿ ಶೆಟ್ಟಿ ಅನ್ನೋ ಹೆಸರು ಒಂದು ಸಿನಿಮಾ ಜೊತೆಗೆ ಅಸೋಸಿಯೇಟ್ ಆಗಿದ್ದರೆ ಅದು ಡೆಫಿನೆಟ್ಲಿ ಒಂದು ಡೀಸೆಂಟ್ ವಾಚ್ ಆಗಿರುತ್ತೆ ಅನ್ನೋದನ್ನು ಅವರು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ. ಕುಡೋಸ್ ಟು ಹಿಸ್ ಕನ್ವಿಕ್ಷನ್ ಆ್ಯಂಡ್ ಕಮಿಟ್ಮೆಂಟ್ ಟು ಬಿ ಎ ಪಾರ್ಟ್ ಆಫ್ ಗುಡ್ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರನ್ನು ಬಿಟ್ಟರೆ ಬಿ ಸುರೇಶ, ಸ್ವಾತಿಷ್ಠ ಕೃಷ್ಣನ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಗೌರವ್ ಶೆಟ್ಟಿ, ಅರ್ಚನಾ ಕೊಟ್ಟಿಗೆ ಎಲ್ಲರೂ ಕೂಡ ತಮಗೆ ಸಿಕ್ಕಿರುವಂತಹ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಸಿನಿಮಾಗೆ ವ್ಯಾಲ್ಯೂ ಅಡಿಷನ್ ಮಾಡುವಂತಹ ನಿಟ್ಟಿನಲ್ಲಿ ಇವರೆಲ್ಲರ ಪಾತ್ರಗಳು ತುಂಬ ಕಾಂಟ್ರಿಬ್ಯೂಟ್ ಮಾಡಿವೆ ಅಂತ ನಾನು ಹೇಳ್ತೀನಿ. ಆದರೆ ಇವರೆಲ್ಲರನ್ನ ಬಿಟ್ಟು ಒಂದು ಪಾತ್ರ ಮಾತ್ರ ನಿಮ್ಮನ್ನು ತುಂಬ ಕಾಡುತ್ತೆ. ಥಿಯೇಟ್ರಿಂದ ಆಚೆ ಬಂದ ಮೇಲೆ ಕೂಡ ಸಿಕ್ಕಾಬಟ್ಟೆ ಕಾಡುತ್ತೆ. ಆ ಪಾತ್ರದ ಬಗ್ಗೆ ಆಗಲಿ, ಅದನ್ನು ಯಾರು ಪ್ಲೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಲಿ ನಾನು ಇಲ್ಲಿ ಏನೇ ಹೇಳಿದರೂ ಅದು ಸ್ಪಾಯ್ಲರ್ ಆಗುತ್ತೆ. ರಾಜ್ ಬಿ ಶೆಟ್ಟಿ ಅಷ್ಟೇ, ಅಥವಾ ಕೆಲವು ಸೀಕ್ವೆನ್ಸಸ್ಗಳಲ್ಲಿ ಅವರ ಪರ್ಫಾರ್ಮೆನ್ಸನ್ನು ಕೂಡ ಮೀರಿಸುವಂತಹ ಪರ್ಫಾರ್ಮೆನ್ಸನ್ನು ಇವರು ಕೊಟ್ಟಿದ್ದಾರೆ. ಇವ್ರು ಯಾರು, ಆ ಪಾತ್ರ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಎಗೈನ್ ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಒಂದಂತೂ ಹೇಳ್ತೀನಿ, ಈ ಒಂದು ಪಾತ್ರ ಏನು ಮಾಡಿದಾರಲ್ಲ, ಈ ನಟನ ಪೊಟೆನ್ಷಿಯಲ್ ತುಂಬ ದೊಡ್ಡದಿದೆ. ಐ ಜಸ್ಟ್ ವಿಶ್ ಅವರನ್ನು ಕನ್ನಡ ಚಿತ್ರರಂಗ ಸರಿಯಾಗಿ ಬಳಸಿಕೊಳ್ಳುತ್ತೆ ಅಂತ. ಇದು ಬಿಟ್ಟರೆ ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಗಿದೆ. ಇದು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. 2 ಹಾಡುಗಳಿದೆ, ಅದು ಕೂಡ ಚೆನ್ನಾಗಿದೆ. ಅದು ಬಿಟ್ಟರೆ ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣ ಇಟ್ ಈಸ್ ಬ್ರಿಲಿಯಂಟ್. ರವಿ ಸಾರಂಗ ಮತ್ತು ಕ್ರಾಂತಿ ಕುಮಾರ್ ಅವರ ಸಂಭಾಷಣೆ ಈ ಸಿನಿಮಾದ ಮೂಡ್ಗೆ ತಕ್ಕ ಹಾಗಿದೆ. ಎಲ್ಲೂ ಕೂಡ ತೋರಿಕೆಗೆ ಡೈಲಾಗ್ಸ್ಗಳನ್ನು ಬರೆದಿಲ್ಲ, ಕಥೆಗೆ ತಕ್ಕ ಹಾಗೆ ಪಾತ್ರಗಳ ಕ್ಯಾರೆಕ್ಟರೈಸೇಷನ್ಗೆ ಸೂಟ್ ಆಗುವ ಹಾಗೆ ಡೈಲಾಗ್ಸ್ಗಳನ್ನು ಬರೆದಿದ್ದಾರೆ. ಆ್ಯಂಡ್ ಸಿನಿಮಾದ ಡ್ಯೂರೇಷನ್ 2 ಗಂಟೆ 5 ನಿಮಿಷ, ವಿಚ್ ಈಸ್ ವೆರಿ ಆ್ಯಪ್ಟ್ ಫಾರ್ ಅ ಕ್ರೈಮ್ ಥ್ರಿಲ್ಲರ್ ಅಂತ ನನಗನ್ನಿಸ್ತು. ಸಿನಿಮಾದ ಶುರುವಿನಲ್ಲಿ ಸ್ವಲ್ಪ ವರ್ಲ್ಡ್ ಬಿಲ್ಡಿಂಗಿಗೆ ಟೈಮ್ ತಗೊಂಡಿದ್ದಾರೆ. ಒಂದು ಸಲ ಆ್ಯಕ್ಚುಯಲ್ ಪ್ಲಾಟ್ ಓಪನ್ ಆದ ನಂತರ ಫಿಲಮ್ ಕಂಪ್ಲೀಟ್ಲಿ ಎಂಗೇಜ್ ಮಾಡಿಬಿಡುತ್ತೆ.
ಯೂಶಲಿ ಈ ಥರದ ಸಿನಿಮಾಗಳಲ್ಲಿ ಕ್ರೈಮ್ ಮಾಡಿದ್ದು ಇವರ ಅಥವಾ ಇನ್ನೊಬ್ಬರ ಅನ್ನುವಂತಹ ಒಂದು ಡೌಟ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ಬಹಳ ಆರ್ಗ್ಯಾನಿಕ್ ಆಗಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಅದೆಲ್ಲವೂ ಕೂಡ ತುಂಬಾ ಥ್ರಿಲ್ ಕೊಡುತ್ತೆ. ಆ್ಯಂಡ್ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ ವೆರಿ ಯುನೀಕ್ ಆ್ಯಂಡ್ ಫ್ರೆಶ್. ಹಾಗೆಯೇ ಈ ಸಿನಿಮಾದ ಮೈನರ್ ಫ್ಲಾಸ್ ಏನು ಅಂತ ಕೇಳಿದರೆ, ಕೆಲವು ಕಡೆ ಸ್ವಲ್ಪ ಲಾಜಿಕ್ ಮಿಸ್ ಆಗಿದೆ. ಹಾಗೆಯೇ ಈ ಸಿನಿಮಾನ ಸ್ಕ್ರಿಪ್ಟ್ ಲೆವೆಲಲ್ಲಿ ಹೇಗೆ ಬರ್ಕೊಂಡಿದ್ರೋ ಹಾಗೆ ಯಥಾವತ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಕೆಲವು ಕಡೆ ಅನಿಸಲ್ಲ. ಬಟ್ ಅದರಿಂದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ಗೆ ಯಾವುದೇ ಧಕ್ಕೆ ಆಗಲ್ಲ. ಕೊನೆಗೆ ಆರಾಮಾಗಿ ನೋಡಿಸ್ಕೊಂಡು ಕೊನೆ ತನಕ ಈ ಸಿನಿಮಾನ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ VFX ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಎಲ್ಲೂ ಕೂಡ ಅದು VFX ಅಂತಲೇ ಅನಿಸಲ್ಲ. ಈ ಥರದೊಂದು ಸಿನಿಮಾಲಿ ಈ ರೀತಿ ಒಂದು ಅಂದರೆ ಕ್ರೈಮ್ ಜಾನ್ರ, ಥ್ರಿಲ್ಲರ್ ಜಾನ್ರದಲ್ಲಿ ಈ ರೀತಿ VFXನ್ನು ಬಳಸ್ಕೊಂಡಿರೋದು ಇಟ್ ಈಸ್ ವೆರಿ ಬ್ರಿಲಿಯಂಟ್ ಐಡಿಯಾ ಅಂತ ನನಗನ್ನಿಸ್ತು. ಆ್ಯಂಡ್ ಸ್ನೇಹಿತರೆ, ಕೊನೆಯದಾಗಿ ಒಂದು ವಿಷಯನ ಹೇಳಲೇಬೇಕು. ಈ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿಯಲ್ಲಿ ನಾನು ನೋಡಿದೆ. ಆಡಿಯನ್ಸ್ ಬಹಳ ಕಮ್ಮಿ ಸಂಖ್ಯೆಯಲ್ಲಿದ್ದರು, ವಿಚ್ ಈಸ್ ನಾಟ್ ಅ ಗುಡ್ ಸೈನ್ ಫಾರ್ ಅ ಗುಡ್ ಸಿನಿಮಾ ತಂಡದವರು ಸುಮ್ಮನೆ ತಮಟೆ ಹೊಡಿಸಿ ಗದ್ದಲ ಮಾಡಿ ಫ್ರೀ ಟಿಕೆಟ್ ಎಲ್ಲ ಕೊಟ್ಟು ಥಿಯೇಟರ್ನ ತುಂಬಿಸಿರಲಿಲ್ಲ. ಆರ್ಗ್ಯಾನಿಕ್ ಆಗಿ ಜನ ಬರಲಿ ಅನ್ನುವಂತಹ ಮೈಂಡ್ ಸೆಟ್ಟಲ್ಲಿ ಅವರಿದ್ದರು, ವಿಚ್ ಶೋಸ್ ದೇ ಆರ್ ವೆರಿ ಜೆನ್ಯೂನ್. ಮಲಯಾಳಮಲ್ಲಿ ಈ ರೀತಿಯ ಸಿನಿಮಾ ಬಂದಾಗ ಎದ್ದು ಬಿದ್ದು ನೋಡುವಂತಹ ನಮ್ಮ ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ನಾವು ಯಾಕೆ ನೋಡಬೇಕು ಅನ್ನುವಂತಹ ಧೋರಣೆಯನ್ನು ಬಿಟ್ಟು ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಒಂದು ಎಂಗೇಜಿಂಗ್ ಎಕ್ಸ್ಪೀರಿಯನ್ಸನ್ನು ಈ ಸಿನಿಮಾ ನಿಮಗೆ ಕೊಡುತ್ತೆ. ನೀವು ಕೊಟ್ಟ ಹಣಕ್ಕೆ ಯಾವುದೇ ಮೋಸ ಅಂತೂ ಆಗಲ್ಲ ಅಂತ ನಾನು ಹೇಳ್ತೀನಿ. ಅಂದಾಗೆ ಸ್ನೇಹಿತರೆ, ಈ ಸಿನಿಮಾದ ನಿರ್ಮಾಪಕರು ಬೇರೆ ಯಾರೂ ಅಲ್ಲ, ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಅವರು. ಮೊದಲನೇ ಅಟೆಂಪ್ಟಲ್ಲೇ ಯಾವುದೇ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿದ್ದೇನೆ, ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಪ್ರಯತ್ನ ಮಾಡಿದ್ದಾರೆ, ವಿಚ್ ಈಸ್ ಆ್ಯಕ್ಚುಲಿ ವೆರಿ ಬ್ರಿಲಿಯಂಟ್. ಆ್ಯಂಡ್ ಇದ್ರ ಜೊತೆಗೆ ಹೊಸ ನಿರ್ದೇಶಕ ರವಿ ಸಾರಂಗ ಅವರು ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಈ ಸಿನಿಮಾ ಮೂಲಕ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.